ನಟ ಮಡೆನೂರು ಮನು ಮೇಲೆ ದೂರು ದಾಖಲಿಸಿರ್ತಕ್ಕಂತಹ ಸಂತ್ರಸ್ತೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ಸೊ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ನಿನ್ನೆ ದೂರು ಕೊಟ್ರಿ, ಇವತ್ತು ಒಂದು ವಿಡಿಯೋ ಇದಕ್ಕಿದ್ದಂಗೆ ರಿಲೀಸ್ ಆಗುತ್ತೆ. ಸೊ ನನ್ನ ಸಾವಿಗೆ ನಾನೇ ಕಾರಣ ಅನ್ನೋಂಥ ರೀತಿಯ ವಿಡಿಯೋ ಬರುತ್ತೆ. ಸೊ ಈಗ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಫಸ್ಟು ವಿಚಾರಣೆ ಹಂತದಲ್ಲಿ ಯಾವ ರೀತಿ ಸಮಸ್ಯೆ ಎದುರಿಸಿದ್ರು? ಈಗ ಅಪ್ಪಣ್ಣಂದು ಒಂದು ಸ್ವಲ್ಪ ಎಲ್ಲ ಚಾನಲ್ಗೂ ತೋರಿಸ್ತೆ, ಝೂಮ್ ಮಾಡಿರಲ್ಲ ಗೊತ್ತಿಲ್ಲ. 2024ರಲ್ಲಿ ಇವನು ಬಲವಂತವಾಗಿ ಮನು ಅಂದರೆ ಈ ನಂಬರ್ ನೋಡಿ, ಇದು ಮಡೆನೂರು ಮನುದಿದ್ದು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದಕ್ಕೆ ಅವನ ಮೇಲಿರೋ ಅತಿಯಾದ ಪ್ರೀತಿಗೋಸ್ಕರ ನಾನು ಆ ಒಂದು ವಿಡಿಯೋ ಮಾಡಿ ಅವನಿಗೆ ಕಳಿಸಿದ್ದೆ. ಬಟ್ ಒಂದು ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೆ, ಇನ್ನೊಂದು ಮೊಬೈಲಲ್ಲಿ ಅವನು ಮನೇಲೇ ಇದ್ದ, ಬಟ್ ಆಚೆ ಹೋದ, ಕಾಲ್ ಮಾಡು ನನಗೆ ಅಂತ ಅಂದ್ಬಿಟ್ಟು. ಆ ಕಾಲ್ನ ರೆಕಾರ್ಡ್ ಮಾಡ್ಕೋತಾನೆ ಅಂತ ನಾನು ದೇವರೇ ಒಂದು ಇಮ್ಯಾಜಿನೇಷನ್ ಕೂಡ ನನಗಿರಲಿಲ್ಲ. ಅದನ್ನು ರೆಕಾರ್ಡ್ ಮಾಡಿಕೊಂಡು ಈಗ ಎಲ್ಲ ಅವನ್ನ ಎಲ್ಲ ಪ್ರೀಪ್ಲಾನ್. We at East Point Group of Institutions offer a wide range of courses that provide limitless opportunities, building skills over 2 decades. ಅವಳಿಗೆ ನನಗೆ ಏನೇನು ನೆಗೆಟಿವ್ ಕೋಟ್ರೆ ಆಗಬೇಕು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಅದನ್ನೇ ಎಲ್ಲ ಈಗ ಬಿಡ್ತಾ ಹೋಗ್ತಾ ಇದ್ದಾನೆ. ಅದೇ ಈ ವಿಷಯದಲ್ಲಿ ನಾನು ಅಪ್ಪಣ್ಣಗೂ ಕೂಡ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ಅವನ ಹತ್ರ ಹೋಗಿ ನಾನು ಕ್ಷಮೆ ಕೇಳಿ ಕೂಡ ಬಂದಿದ್ದೀನಿ. ಈಗ ಅಪ್ಪಣ್ಣನಿಗೂ ನಾವು ಮಾತಾಡೋಂಥ ಪ್ರಯತ್ನ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರು, ಅವ್ರನ್ನೇ ಕೇಳಿ, ಸಂತ್ರಸ್ತನೇ ಕೇಳಿ, ಅವರಿಗೆ ರಿಯಾಲಿಟಿ ಗೊತ್ತಿದೆ ಅನ್ನೋಂಥದ್ದು. ಸೊ ಅಂದರೆ ಈ ಮನು ನಿಮ್ಮನ್ನು ಒತ್ತಾಯದಿಂದ ವಿಡಿಯೋ ಮಾಡಿಸ್ಕೊಂಡಿದ್ದ ಅದು, ಅಥವಾ ಈಗ ಅಲೋಕ್ ಅವ್ರ ಜೊತೆಗೆ ಬ್ರೇಕಪ್ ಆಗೋಕ್ಕೆ ಕಾರಣ ಅಪ್ಪಣ್ಣ ಅನ್ನೋಂಥ ಕಾರಣಕ್ಕೆ ಹೇಗೆ ಅನ್ನೋಂಥದ್ದು? ಸರ್, ಅಪ್ಪಣ್ಣಂಗೂ ಗೊತ್ತು ನನ್ನ ಅಲೋಕ್ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ. ಬಿಕಾಸ್ ನಾನು ಕಾಮಿಡಿ ಕಿಲಾಡಿಲಿ ಕೆಲವೊಬ್ರಿಗೂ ಹೇಳಿದ್ದೆ, ನಾನು ಅಲೋಕ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಈ ಥರ ಸುಳ್ಳು ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಕೆಲವೊಬ್ರಿಗೆ ನಾನು ಈ ಸತ್ಯ ವಿಷಯನ ಹೇಳಿದ್ದೆ. ಅಪ್ಪಣ್ಣಂಗೆ ಮೊದಲು, ಏಕೆ ಅವನ ಜೊತೆ ಅತಿ ಹೆಚ್ಚು ಶೋ ಮಾಡೋದ್ರಿಂದ ಮೊದಲು ಅವನಿಗೆ ಹೇಳಿದ್ದೆ ಅಲೋಕ ನನ್ನ ವಿಷಯನ. ಬಟ್ ಮನು ಈ ಥರ ತಗೊಳ್ಳೋಕ್ಕೋಸ್ಕರ ಅದನ್ನು ಮಾಡಿರ್ತಾನೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ ಸರ್.